ಕಾಂಗ್ರೆಸ್ಗರು, ಜೆಡಿಎಸ್ಗರು, ಬಿಜೆಪಿಗರು ನಿಮ್ಮನ್ನೀಗ ತಂದು ಹಿಂದೂ ಧರ್ಮದ ವಕ್ತಾರರು ಹಿಂದುತ್ವದಲ್ಲಿ ಇರಬೇಕಂತ ಕರೀತಾ ಇದ್ದಾರೆ. 2006ರಲ್ಲಿ ಯುರೋಪಿನ ಸಂಸತ್ತಿನಲ್ಲಿ ಮಾನವ ಹಕ್ಕುಗಳ ಆಯೋಗ ಒಂದು ವರದಿಯನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೇಳಿಕೊಂಡು ಮಾಡಿತು. ಆಗ ಭಾರತ ದೇಶದ ಬಗ್ಗೆ ಅದೊಂದು ವರದಿಯನ್ನು ಮಂಡಿಸಿತು. ಆ ವರದಿಗಳ ಪ್ರಕಾರ ಇವತ್ತಿಗೂ ಈ ದೇಶದಲ್ಲಿ ಅದೇ ರೀತಿ ಇದೆ. ನನ್ನ ಪ್ರೀತಿಯ ದಲಿತ ಬಂದವರೇ, ನೀವು ಕೇಳಬೇಕು, ಇವತ್ತಿಗೂ ಈ ದೇಶದಲ್ಲಿ 38% ಸ್ಕೂಲ್ಗಳಲ್ಲಿ ದಲಿತರನ್ನು ಸವರ್ಣರಿಂದ ಬಾಕುಳಿದೆಲ್ಲ ಮಕ್ಕಳಿಂದ ಬೇರೆನೆ ಕೂಡಿಸುವಂತ ವ್ಯವಸ್ಥೆ ಇವತ್ತಿಗೂ ಇದೆ. ಇದು ನಾನು ಹೇಳ್ತಾ ಇಲ್ಲ, STP ಅವರ ರಿಪೋರ್ಟ್ ಅಲ್ಲ, ಯುರೋಪಿನ ಸಂಸತ್ತಿನಲ್ಲಿ ಮಂಡಿಸಿದಂತ ರಿಪೋರ್ಟ್. 38% ದಲಿತರ ಮಕ್ಕಳನ್ನು ಸ್ಕೂಲಿನಲ್ಲಿ ಬೇರೆಯಾಗಿ ಕೂರಿಸಲಿಕ್ಕಾಗ್ತಾ ಇದೆ. 26% ಇಲ್ಲಿರುವಂತಹ ಪೊಲೀಸ್ ಮಿತ್ರರು ಕೂಡ ಕೇಳ್ಕೊಳ್ಬೇಕು, 26% ಸ್ಟೇಷನ್ಗಳಲ್ಲಿ ಸವರ್ಣರನ್ನ ಎಂಟ್ರೆನ್ಸ್ ಕೂಡ ಇಲ್ಲ ಈ ದೇಶದಲ್ಲಿ ಇವತ್ತಿಗೂ. ನಮ್ಮ ದಲಿತರು ಪೊಲೀಸ್ ಸ್ಟೇಷನ್ ಹೊರಗೆ ನಿಂತು ಕಂಪ್ಲೇಂಟ್ ಬರೀಬೇಕು, ಪೊಲೀಸ್ ಸ್ಟೇಷನ್ ಹೊರಗೆ ಹೋಗುವಂತ ಅವಕಾಶ ಇವತ್ತಿಗೆ 26% ಇಲ್ಲ. ಇದನ್ನೆಲ್ಲ ತಿಳ್ಕೊಳ್ಬೇಕು ನನ್ನ ದಲಿತ ಬಂಧುಗಳು. 30% ದಾದಿಯಂದಿರು, 30% ಆರೋಗ್ಯ ತಪಾಸಣೆ ಮಾಡಲಿಕ್ಕೆ ಬರುವಂತ ವ್ಯಕ್ತಿಗಳು ದಲಿತರ ಮನೆಗೆ ಹೋಗ್ತಾ ಇಲ್ಲ. ಇವತ್ತಿಗೂ ದಲಿತರು ಬೇರೆನೇ ಆಗಿದ್ದಾರೆ ಈ ದೇಶದಲ್ಲಿ. 48% ಜಾಗಗಳಲ್ಲಿ ವಿಲೇಜ್ಗಳಲ್ಲಿ ದಲಿತರು ಅತಿ ಹೆಚ್ಚಾಗಿ ಜೀವಿಸುವಂತ ವಿಲೇಜ್ಗಳಲ್ಲಿ ಈ ದೇಶದಲ್ಲಿ 48% ವಿಲೇಜ್ಗಳಲ್ಲಿ ನೀರಿನ ವ್ಯವಸ್ಥೆ ಇವತ್ತಿಗೂ ಮಾಡಿಲ್ಲ, ರೋಡಿನ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕಿಂತಲೂ ವಿಶೇಷವಾದ ಒಂದು ವಿಷಯ, ಬಿಜೆಪಿಯವರು ಮತ್ತು RSS ರವರು ನನಗೆ ಹೇಳಲಿಕ್ಕೆ ಇರೋದು, ನನ್ನ ವರದಿ ಅಲ್ಲ ಇದು, ಯುರೋಪಿನಲ್ಲಿ ಈ ದೇಶದ ಮಾನವ ಹಕ್ಕು ಆಯೋಗದವರು ಮಂಡಿಸಿದಂತ ವರದಿ. ಈ ದೇಶದಲ್ಲಿರುವಂತ ನೀವು ಹೇಳ್ತಾ ಇದ್ದೀರಲ್ಲ RSS ನವರು, ಬಿಜೆಪಿ ಅವರು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದುಗಳು, ಮುಸಲ್ಮಾನರು ಪಾಕಿಸ್ತಾನ ವಾಲೆ ಹೇಳ್ಕೊಳ್ತೀವಿ. ನೀವು ಕೇಳ್ಕೊಳ್ಳಿ, ನೀವೆಲ್ಲರೂ ಕೇಳಬೇಕು ಈ ಶಬ್ದವನ್ನು. ಈ ದೇಶದ 68% ದೇವಾಲಯಗಳಲ್ಲಿ ಇವತ್ತಿಗೂ ದಲಿತರಿಗೆ ಪ್ರವೇಶವಿಲ್ಲ. ಯಾವ ಹಿಂದುತ್ವ ಸ್ವಾಮಿ ನಿಂದು, ಯಾವ ಹಿಂದುತ್ವ ನಿಂದು? ನೀವೇನು ಈ ದೇಶವನ್ನು ಜಾತಿಯ ಹೆಸರಿನಲ್ಲಿ ಮನುಷ್ಯರಲ್ಲಿ ದ್ವೇಷವನ್ನು ಬಿತ್ತುಕೊಂಡು ಈ ದೇಶವನ್ನು ಹೊಡಿಲಿಕ್ಕೆ ನೋಡ್ತಾ ಇದ್ದೀರಿ, ಹೊಡೆದಿದ್ದೀರಿ. ಆದ್ರೆ ನೆನಪಿಟ್ಟುಕೊಳ್ಳಿ, 6 ವರ್ಷಕ್ಕೆ ಮುಂದೆ ಹುಟ್ಟಿದಂತ ಒಂದು ಚಿಕ್ಕ ಪುಟ್ಟದಾದ STPI ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ನಿಮ್ಮ ಈ ಕೋಮುವಾದವನ್ನು, ನಿಮ್ಮ ಈ ಭ್ರಷ್ಟಾಚಾರವನ್ನು, ನಿಮ್ಮ ಈ ನಾಟಕ ರಾಜಕೀಯವನ್ನು ನಿಮ್ಮೆಲ್ಲವನ್ನು ಕೂಡ ತಡೆದು ನಿಂತು ಅದಕ್ಕಾಗಿ ಹೋರಾಟ ಮಾಡಲಿಕ್ಕೆ, ಅದಕ್ಕಾಗಿ ಜೀವವನ್ನು ಕೊಡಲಿಕ್ಕೆ, ಅದಕ್ಕಾಗಿ ನೆತ್ತರನ್ನು ಕೊಡಲಿಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಈ ದೇಶದಲ್ಲಿ ರೆಡಿಯಾಗಿದ್ದಾರೆ. ಯಾವುದೇ ಬೆಲೆ ಅವರಿಗೆ